ಸಂಗೀತ ಕಲಾನಿಧಿಗಳೇ, ವಾಕಿಂಗ್ ಏನೋ ಹೊರಟ್ರಿ, ಆದ್ರೆ ಹೋಗೋವಾಗ ನಿಮ್ ಗೆಳೆಯರನ್ನೇ ಮರ್ತ್ಬಿಟ್ಟು ಹೊರಟ್ಬಿಟ್ರಿ. ವಾಕಿಂಗ್ ಹೋಗ್ಬೇಕಾದ್ರೆ ನನಗೆ ಯಾರೇ ಗೆಳೆಯರು? ವಾಕಿಂಗ್ ಹೋದ್ಮೇಲೆ ಅಲ್ಲಿ ಲಾಫಿಂಗ್ ಕ್ಲಬ್ ಅಲ್ಲಿ ಸಿಗ್ತಾರಲ್ಲ, ಅವ್ರು ನನ್ನ ಗೆಳೆಯರು. ಅವ್ರ ಜೊತೆ ನಾನು ಅಂತ ಕಿರಿಲ್ತೀವಿ, ಇನ್ನೇನೇನೋ ಮಾಡ್ತೀವಿ. ಮಾಡಿ ಮಾಡಿ ಸಂಗೀತ ಕಲಿಸೋವಾಗ್ಲೂ ಕಿರಿಲ್ತೀರಿ. ನಾನು ಅದನ್ನೆಲ್ಲ ಹೇಳಿದ್ದು. ನೀವು ವಾಕಿಂಗ್ ಹೋಗೋವಾಗ ನಿಮ್ ಜೊತೆಗಿರ್ತಾರಲ್ಲ, ಆ ನಿಮ್ ಗೆಳೆಯರು. ಈ ಗೆಳೆಯರ ಬಗ್ಗೆ ಹೌದು ಕಣೆ, ಇವರು ಒಂಥರ ಗೆಳೆಯರ ಹಾಗೇನೆ, ಇನ್ಸಪರೇಬಲ್ ಕಂಪೇನಿಯನ್ ಆಫ್ ದ ಓಲ್ಡ್ ಏಜ್. ಇದು ಅನ್ನತ್ತೆ, ಲೋ ಮುದಿಯ, ನಿನಗೆ ವಯಸ್ಸಾಯ್ತು, ಚಳಿ ತಡ್ಕೊಳ್ಳೋ ಶಕ್ತಿ ಇಲ್ಲ, ನನ್ನನ್ನ ಹಾಕೋ, ನಾನು ನಿನ್ನನ್ನು ಬೆಚ್ಚಗಿಡ್ತೀನಿ ಅನ್ನತ್ತೆ. ಇದು ಹೊರಗಡೆ ಥಂಡಿ ಇದೆ, ಕಿವಿಗೆ ಗಾಳಿ ಹೋಗಿ ಶೀತ ಆಗದಿರೋ ಹಾಗೆ ನಾನು ನಿನ್ನನ್ನು ಕಾಪಾಡ್ತೀನಿ, ನನ್ನನ್ನು ಹಾಕೋ ಅನ್ನತ್ತೆ. ಬೇಷ್, ಚೆನ್ನಾಗಿ ಅನುಕರಣೆ ಮಾಡ್ತೀಯ. ಜೀವನದಲ್ಲಿ ನನ್ನನ್ನ ಅನುಸರಣೆ ಮಾಡಿದ ರೀತಿ ನನ್ನ ಸಂಗೀತದಲ್ಲೂ ಅನುಕರಣೆ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ನೀನು ನಿಮ್ಮ ಒಳ್ಳೆ ಸಂಗೀತದ ಜೊತೆ ನನ್ನ ಕೆಟ್ಟ ರಾಗನೂ ಸೇರಿ ಮಕ್ಕಳು ನನ್ನನ್ನ ತಾಯಿ ಅಂತಾನು ನೋಡದೆ ಮನೆಯಿಂದ ಆಚೆ ಹಾಕ್ಬಿಟ್ರು ಅವರು. ಸರಿ, ಗೊತ್ತಾಯ್ತು, ತಗೊಳ್ಳಿ ಹೊರಡಿ. ರೀ ಬರೋವಾಗ ಮರೀದೆ ಹಾಲು ತಗೊಂಡು. ಸಾರಿ, ಅದೇನಿದ್ರು ಇವತ್ತು ನಿನ್ ಮಗ ಗಗನ್ ಕರ್ತವ್ಯ, ಅವನ ಹತ್ರ ಹೇಳು. ನಂದೇನಿದ್ರು ಗೊತ್ತಾಯ್ತು ಬಿಡಿ. ನೀವು ಬರೋ ಹೊತ್ತಿಗೆ ಫ್ರೆಶ್ ಆಗಿ ಡಿಕಾಕ್ಷನ್ ಹಾಕಿ ಬಿಸಿ ಬಿಸಿಯಾಗಿ ಕಾಫಿ ರೆಡಿ ಮಾಡಿಟ್ಟಿರ್ಬೇಕು, ಅಷ್ಟೇ ತಾನೆ? ಹೆಂಡ್ತಿ ಅಂದ್ರೆ ನಿನ್ ತರ ಇರ್ಬೇಕು ನೋಡು. ಅಮ್ಮ, ನಿಂಗೆ ಎಷ್ಟು ಸಲ ಹೇಳಬೇಕು ಚಳಿಗಾಲ ಹೀಗೆಲ್ಲ ಹೊರಗಡೆ ಬರಬೇಡ ಅಂತ. ನಿನ್ ನಾಳೆ ಜ್ವರಗಿರ ಬಂದ್ರೆ ಏನ್ ಗತಿ ಹೇಳು? ಇದೇನೋ ಬೆಳಗ್ಗೆನೆ ಸನ್ಮಾನ ಮಾಡೋರ್ ತರ ಶಾಲ್ ಓದಿಸ್ಕೂರ್ಸಿದ್ಯಾ? ನಾನೀಗ ಶಾಲ್ ಓದ್ಕೊಂಡು ಕೂತ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು? ನಾಳೆ ನಿನ್ ಮದ್ವೆ ಆಗಿ ನಿನ್ ಹೆಂಡತಿ ಬರ್ಲಿ ತಾಳು. ಬರೀ ಶಾಲ್ ಓದ್ಕೊಂಡು ಕೂರೋದೇನು? ಬೆಳಗ್ಗೆ 8 ಗಂಟೆ ಆದ್ರೂ ಹಾಸಿಗೆನೆ ಬಿಟ್ಟೇಳಲ್ಲ, ಸರಿನಾ? ಯಾಕಮ್ಮ ಹಾಗಂತ್ಯಾ? ಇದರಲ್ಲ ನಿಂಗೂ 4 ಜನ ಹೆಣ್ಮಕ್ಳು. ನಿನ್ ಮಾತು ಕೇಳಿದ್ರೆ ಅಷ್ಟೇನೆ. ಮಂದಾರಂಗೆ ಕಾಲೇಜಲ್ಲಿ ಪಾಠ ಹೇಳ್ಕೊಡ್ಬೇಕು, ಅದಕ್ಕೆ ತಯಾರಿ ನಡೆಸಿದಾಳೆ. ಪಲ್ಲವಿಗೆ ಬಿಕಾಂ ಪಾಸ್ ಮಾಡ್ಲೇಬೇಕು ಅನ್ನೋ ಹಠ, ಅದಕ್ಕೆ ಓದ್ಕೋತಿದ್ದಾಳೆ. ಇನ್ನು ದಾಕ್ಷಾಯಿಣಿಗೂ ಸಂಗೀತಾಭ್ಯಾಸ. ಕೊನೆದಕ್ಕೆ ಗೊತ್ತೇ ಇದೆ ಇಲ್ಲ, ಆದಾಯ ವೆಚ್ಚ ಸರಿ ತೂಗಿಸೋ ಕೆಲಸ. ಅಂತೂ ಏನು ಒಂದ್ ಹೇಳಿ ನನ್ ಬಾಯಿ ಮುಚ್ಚಿಸ್ಬಿಡ್ತೀಯ. ನಾನ್ ಜಾಗಿಂಗ್ ಹೋಗಿ ಬರ್ತೀನಿ. ಸರಿ ಕಣ. ಲೋ ಗಗನ್, ಬರ್ತಾ ಹಾಲು ತಗೊಂಡ್ ಬರೋದು ಮರಿಬೇಡ್ವಾ? ತರ್ತೀನಮ್ಮ. ಆಯ್ತಾಯ್ತು, ಓಕೆ 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 ಓಕೆ. ಏನಯ್ಯ ಸದಾನಂದ, ಲಾಫಿಂಗ್ ಕ್ಲಬ್ನಲ್ಲಿ ನೀವು ನಗೆ ಎದ್ದು ಕಾಣ್ತಾ ಇತ್ತಲ್ಲ ಜೋರಾಗಿ? ಅಲ್ಲ ಕೇಳಿಸ್ತಾ ಇತ್ತು. ಅದೇನು ನಿಜವಾದ ನಗೇನು ಅಥವಾ ಬಲವಂತವಾಗಿ ತರಿಸಿದ್ದು? ಕರೆಕ್ಟಾಗಿ ಹೇಳಿದೆ ಕಣಯ್ಯ. ಎದೇನಲ್ಲಿ ಖುಷಿ ಇದ್ದಿದ್ರೆ ಆ ಪಾರ್ಟಿ ನಗು ಎಲ್ಲಿ ಬರಬೇಕು? ಅಂದ್ರೆ ಈ ಲಾಫಿಂಗ್ ಕ್ಲಬ್ಬಿಗೆ ಬಂದು ಹೋ ಅಂತ ನಗ್ತಾರಲ್ಲ, ಅವರೆಲ್ಲ ನಿಜ ಜೀವನದಲ್ಲಿ ಖುಷಿಯಾಗಿದ್ದಾರೆ ಅಂತೀಯ? ಏನಯ್ಯ ನೀನ್ ಹೇಳ್ತಾ ಇರೋದು? ಕಣಯ್ಯ, ಮನೆಯಲ್ಲಿ ಈ ತರ ಬಾಯಿ ತುಂಬ ನಗೋದಕ್ಕಾಗತ್ತಾ? ಅದಕ್ಕೆ ಇಲ್ಲಿ ಬಂದು ಹೋ ಅಂತ ನಗೋದು. ಈಗ ಉದಾಹರಣೆಗೆ ನಿನ್ ಬೇಡ, ಅವನ್ನ ಕೇಳು. ಏನಯ್ಯ, ನಿನ್ ಮನೆಯಲ್ಲಿ ಎಲ್ಲರೂ ನಗ್ನಗ್ತಾ ಸಂತೋಷವಾಗಿದ್ದೀರಾ?
ಏನು ಸಂತೋಷವೋ, ದುಡ್ಡಿಗೆ ಬರವಿಲ್ಲ, ಕೈ ತುಂಬ ಪೆನ್ಷನ್ ಬರುತ್ತೆ. ಮಂತ್ಲಿ ಇನ್ಕಮ್ ಸ್ಕೀಮ್ನಲ್ಲಿ ಪೋಸ್ಟ್ ಆಫೀಸ್ನಲ್ಲಿ 6 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಟಿದ್ದೀನಿ. ತಿಂಗಳಿಗೆ 4,000 ರೂಪಾಯಿ ಬಡ್ಡಿ ಬರುತ್ತೆ. ಆದರೆ ಆದ್ರೆ ಅನ್ನೋದೇ ನೋಡು ಎಲ್ಲದಕ್ಕೂ ಮೂಲ ಕಾರಣ. ನೀನು ಆದ್ರೆ ಇದೆಯಲ್ಲ, ಏನದು? ಹೆಂಡತಿ ಹೇಳಿದ ಮಾತು ಕೇಳಲ್ಲ. ಚಂಡಿ ಕತೆ ಗೊತ್ತಲ್ಲ? ಕೇಳ್ದಿಯನಯ್ಯ, ನಿನ್ ಕತೆ ಏನು? ಏನೂ ಇಲ್ಲಪ್ಪ, ಎಲ್ಲ ಇದೆ. ಜೊತೆಗೆ ಕಾಯಿಲೆನೂ ಇದೆ. BP, ಶುಗರು. BPಗೆ ಉಪ್ಪು ತಿನ್ನೋ ಹಾಗಿಲ್ಲ, ಶುಗರ್ಗೆ ಸಕ್ಕರೆ ತಿನ್ನೋ ಹಾಗಿಲ್ಲ, ಬೊಂಬಾಯಿ ಬೋಂಡ ತಿನ್ನೋ ಹಾಗಿಲ್ಲ, ಶಾವಿಗೆ ಕಡುಬು ಕಣ್ಣೆತ್ತು ನೋಡೋ ಹಾಗಿಲ್ಲ. ಇನ್ನೇನು ತಿನ್ನೋದು ಬಾಯಿಗೆ ಮಣ್ಣು. ಆದರೆ ಈ ಬಡ್ಡಿ ಮಗ ಸಾಧಾರಣ ಇದ್ದಾರೆ ನೋಡು, ಇವನಿಗೆ ಯಾವ ಸಮಸ್ಯೆನೂ ಇಲ್ಲಪ್ಪ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಮಸ್ಯೆಗಳು ಇಲ್ಲದೆ ಇರಬಹುದು, ಆದರೆ ತಲೆ ಮೇಲೆ ಜವಾಬ್ದಾರಿ ಇದೆಯಲ್ಲ. 5 ಜನ ಮಕ್ಕಳು, ಗಂಡು ಮಗನಿಗೆ ಹಿರಿ ಮಗಳಿಗೆ ಏನೋ ಮದುವೆ ನಿಶ್ಚಯ ಆಗಿದೆ. ಆದರೆ ಇನ್ನೂ 3 ಜನ ಹೆಣ್ಣು ಮಕ್ಕಳಿದ್ದಾರಲ್ಲ, ಅವರಿಗೂ ಮದುವೆ ಮಾಡಬೇಕಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ? ಈಗೇನಯ್ಯ, ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ, ಅದರಲ್ಲೂ ಒಳ್ಳೆ ಹೆಣ್ಮಕ್ಳು ಸಿಕ್ಕೋದಂತೂ ಅಪರೂಪ. ನಾನು ನನ್ನ ಮಗನಿಗೆ ಮದುವೆ ಮಾಡ್ಬೇಕಂದ್ರೆ ಸಾಕಾಗೋಯ್ತು. ಹೆಣ್ಣಿನ ತಂದೆ ತಾಯಿಗೆ ದಮ್ಮೈ ಗುಡ್ಡ ಇಟ್ಟು ಕೈ ಕಾಲು ಕಟ್ಟಿ ಮದುವೆ ಮಾಡ್ಕೊಂಡ್ಬಂದೆ. ನಿನ್ಗೇನಪ್ಪ, ಒಳ್ಳೆ ಜಾಕ್ ಪಾಟ್ ಹೊಡೆದಂಗೆ 3 ಜನ ಹೆಣ್ಮಕ್ಳು. ಇನ್ನೇನು ನಿನಗೆ ಡಿಮ್ಯಾಂಡು? ತಮಾಷೆ ಮಾಡಬೇಡ ಕಣಯ್ಯ. ತಮಾಷೆ ಅಲ್ಲ ಕಣಯ್ಯ. ಈಗ ನೋಡು, ಒಂದಕ್ಕಿಂತ ಜಾಸ್ತಿ ಯಾರಿಗೂ ಮಕ್ಕಳೇ ಬೇಕಾಗಿಲ್ಲ, ಎಲ್ರಿಗೂ ಗಂಡು ಮಕ್ಕಳೇ ಬೇಕು. ಪಾಪ ಹೆಣ್ಮಕ್ಳು ಬೇಡವೇ ಬೇಡ. ಹೀಗಾಗಿ ಏನಾಗಿದೆ ನೋಡು. ಏನಾಗಿದೆ? ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ತಿದ್ದುಕೋ ಆ ಮಾತನ್ನ. ಹೆಣ್ಮಕ್ಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ನಾನು ಒಪ್ಕೋತೀನಿ. ನೋಡಯ್ಯ, ಇನ್ನು 5 ವರ್ಷ ಹೋಗ್ಲಿ, ಆಗೇನಾಗುತ್ತೆ ಗೊತ್ತಾ? ಗಂಡಿನ ಕಣೆಯವರು ಹೆಣ್ಣು ಮನೆ ಮುಂದೆ ನಿಂತ್ಕೊಂಡು ನಿಮ್ಮ ಮಗಳನ್ನ ಕೊಡಿ ಅಂತೇಳಿ ಕ್ಯೂ ನಿಂತ್ಕೋಬೇಕು. ಆಗ ಈಗ ವಧು ಪರೀಕ್ಷೆ ಇದೆಯಲ್ಲ, ಇದು ಹೋಗಿ ವರ ಪರೀಕ್ಷೆ ಆಗುತ್ತೆ. ವರದಕ್ಷಿಣೆ ಹೋಗಿ ವಧು ದಕ್ಷಿಣೆ ತಗೊಳ್ಳೋ ಕಾಲ ಬರುತ್ತಪ್ಪ. ಅಯ್ಯೋ, ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಹೌದಲ್ವಾ? ಬರ್ತೀನಿ ಕಣ್ರು. ಬಾಯ್. ನಾಳೆ ಸೇರೋಣ. ನಾನು ನೆಲ ಒರೆಸ್ತಾ ಇರೋದು ನಿನ್ ಕಣ್ಕಾಣ ಬೇರೆ, ಮತ್ತೆ ನೆಲ ಒರೆಸಕ್ಕೆ ನನಗೆ ಮಾಡೋದ್ ಬೇರೆ ಕೆಲಸ ಇಲ್ವಾ? ಅಯ್ಯೋ, ಗೊತ್ತಾಗ್ಲಿಲ್ಲ ಕಣೆ, ಅದಕ್ಕೆ ಯಾಕೆ ಹಿಂಗೆ ಆಡ್ತೀಯಾ? ಎನಿವೆ, ಎಚ್ಚರಿಸಿದ್ದಕ್ಕೆ ಥ್ಯಾಂಕ್ಸ್. ಅಯ್ಯೋ, ಈಗ ಮತ್ತೆ ನೆಲ ಎಲ್ಲ ಒರೆಸ್ಬೇಕು. ಲೇ ಮಂದಾರ, ಏನೇ ನಿನ್ ಕಾಲೇಜ್ ಕುಟ್ಕೊಂಡು ಹೋಗಿ ಯಾವ ಸೀರೆ ಐರನ್ ಮಾಡ್ಲೆ? ನಿನಗಿಷ್ಟ ಬಂದಿದ್ ಮಾಡೆ, ಅದನ್ ಬೇರೆ ಕೇಳ್ತಾಳೆ. ಇದಕ್ ನೀನ್ ಯಾಕೆ ಕೇಳ್ಬೇಕಿತ್ತು? ನಿವೇದಿತಾ, ದಾಕ್ಷಾಯಿನಿ, ಪಲ್ಲವಿ, ಮಂದಾರ. ಓ, ನಮಸ್ಕಾರ ಮಂದರ ಮೇಡಮ್ ಅವ್ರಿಗೆ. ಏನು ಯಾವ ಬಟ್ಟೆ ಎಲ್ಲೆಲ್ಲಿ ಇರ್ಬೇಕಲ್ಲ ಇರ್ಬೇಕು ತಾನೆ? ತಾವ್ಯಾಕೆ ಚೇಂಜ್ ಮಾಡಿದ್ರಿ? ಬಂದ್ಯಾ? ನಿನ್ನೆ ಹುಡುಕ್ತಾ ಇದ್ದೆ, ಎಲ್ಲಿ ಹೋಗಿದ್ದೆ? ಪುಟ್ಟ, ನನಗೆ ಇವತ್ತು ಅರ್ಜೆಂಟ್ ಕೆಲಸ ಇದೆ, ನಾನು ಮೊದಲು ಸ್ನಾನಕ್ಕೆ ಹೋಗ್ಲಾ? ಅದ್ಯಾಕೆ ಸಾಧ್ಯ ಮೇಡಮ್? ನಿನ್ನೆ ರಾತ್ರಿ ತೀರ್ಮಾನ ಆದ ಪ್ರಕಾರ ನಂದು 1ನೇ ಸರ್ದಿ, ನಿಮ್ದು 4ನೇ ಸರ್ದಿ. ಅಲ್ಲಿ ಹಾಕಿಲ್ವಾ? ಅದೇನಾಯ್ತು ಗೊತ್ತಾ ಪುಟ್ಟ, ನಿನ್ನೆ ರಾತ್ರಿ ನಾ ಹೇಳೋಕ್ ಮರ್ತ್ಬಿಟ್ಟೆ. ಇವತ್ತು ನನ್ನ
ನನಗೆ ಸ್ಪೆಷಲ್ ಕ್ಲಾಸ್ ಇದೆ ಕಣ, ಪ್ಲೀಸ್ ನಾನು ಮೊದಲು ಸ್ನಾನಕ್ಕೆ ಹೋಗ್ತೀನಿ. ಅಷ್ಟಿದ್ರೆ ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಾಯ್ತು ಬಾಯ್ಲರ್ ಸ್ವಿಚ್ ಆನ್ ಮಾಡಕ್ಕೆ. ನಾನು ಇವತ್ತು ಬಾಯ್ಲರ್ ಸ್ವಿಚ್ ಆನ್ ಮಾಡಿದ್ದು, ನಾನು ಸ್ನಾನ ಮಾಡ್ಬೇಕು. ಪ್ಲೀಸ್ ಪ್ಲೀಸ್ ನಾನು ಹೋಗ್ತೀನಿ. ಏನ್ರಿ ಇದು ನಿಮ್ ಗಲಾಟೆ? ಓಹೋ ಬಂದ್ರಾ? ಬನ್ನಿ ಬನ್ನಿ. ಮಾತೃ ದೇವೋ ಭವ. ಅದೇ ಅನ್ಕೊಳ್ತಾ ಇದ್ದೆ, ಏನಪ್ಪ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ. ಏನಿಲ್ಲ, ಇವತ್ತಿನ ರೂಲ್ಸ್ ಪ್ರಕಾರ ನಾನ್ ಫಸ್ಟ್ ಸ್ನಾನಕ್ಕೆ ಹೋಗ್ಬೇಕು. ಆದ್ರೆ ನಿಮ್ ದೊಡ್ಡ ಮಗಳು ದೊಡ್ಡ ಮಗಳು ಅವ್ಳು ಫಸ್ಟ್ ಸ್ನಾನಕ್ಕೆ ಹೋಗ್ಬೇಕು ಅಂತ ಹಠ ಆಡ್ತಾಳೆ ಅಷ್ಟೇ. ಲೇ, ನೀವಿಬ್ರು ಹೀಗೆ ಜಗಳ ಮಾಡ್ತಾ ಇರಿ. ನೀನು ಬೇಡ ಇವಳು ಬೇಡ, ನಾನು ಹೋಗಿ ಮೊದಲು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಲೇ ಅಮ್ಮಣ್ಣೆ, ಇಬ್ರು ಜಗಳ ಮೂರ್ನ ಲಾಭ ಅಂತ ಬರ್ಬೇಡಮ್ಮ. ನಿಂದಿರೋ ಕೆಲ್ಸ ಮುಗ್ದಿಲ್ಲ ತಾನೆ? ಹಾಳ್ ತೋರಿಸ್ಬಿಟ್ರೆ ಗಗನ್ ರೂಮು ಅಪ್ಪನ್ ರೂಮು ಯಾರು ಆಡಿಸ್ತಾರೆ? ನಿಮ್ ತಾತ ಬಂದಿರಿಸ್ತಾರ? ಏನೋ ಹೋಗ್ ಕೆಲ್ಸ ನೋಡ್ಕೋ. ನಾನು ಅಷ್ಟು ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ನೀನ್ ಹೋಗುವಂತೆ. ಬಂದ್ಬಿಟ್ಲು ಸ್ನಾನ ಹೋಗ್ತಾಳೆ. ಸ್ನಾನ ನೋಡುದ್ರ ಎಲ್ಲಾರು ಸೇರಿ ನನಗ್ ಮೋಸ ಮಾಡ್ಬಿಟ್ರು. ಏನಮ್ಮ ನೀನ್ ಹಿಂಗ್ ಮಾಡ್ತೀಯ? ಒಂದ್ ಕಣ್ಣಕ್ ಬೆಣ್ಣೆ ಇನ್ನೊಂದ್ ಕಣ್ಣಕ್ ಸುಣ್ಣನ? ಹಾಗೇನಿಲ್ಲ ಪುಟ್ಟ, ನನ್ಗೆ ನಿನ್ನನ್ ಕಂಡ್ರೇನೆ ಇಷ್ಟ. ನನ್ಗೊಬ್ಳಿಗೆ ಏನ್ ಬಂತು? ಈ ಮನೇಲಿ ಎಲ್ರಿಗೂ ನಿನ್ನನ್ ಕಂಡ್ರೆ ಇಷ್ಟ ಅಲ್ವೇನೆ? ಹೌದಮ್ಮ. ಯಾಕೆ ಹೇಳು, ನೀನು ಈ ಮನೆ ಕೊನೆ ಮಗಳು, ಅದಕ್ಕೆ ಅಲ್ವಾ ನಿನ್ನನ್ ಕಂಡ್ರೆ ಎಲ್ರು ಬೆಣ್ಣೆ ಹಾಕರೆ ಬಿಡ್ತಾರೆ. ಮಾತ್ಗೇನ್ ಬರ, ಎಷ್ಟೇ ಆಗ್ಲಿ ದೊಡ್ಡ ಮಗಳು ಬೇರೆ, ಕಾಲೇಜ್ ಲೆಕ್ಚರರು. ಅದಕ್ಕೆ ತಾನೆ ಅವಳ ಕಡೆ ನಿನಗ್ ತುಂಬಾ ಪ್ರೀತಿ. ಅದಕ್ಕೆ ಪ್ಲಾನ್ ಮಾಡಿ ಅವಳನ್ನ ಫಸ್ಟ್ ಸ್ನಾನ ಕಳ್ಸಿದ್ದು. ತಡಿ ಅಪ್ಪ ಬರ್ಲಿ, ಚೆನ್ನಾಗಿ ಪೂಜೆ ಮಾಡಿಸ್ತೀನಿ ನಿಂಗೆ. ಅಮ್ಮ, ಬೆಳಿಗ್ಗೆ ಅವಳಿಗೆ ಕಾಫಿ ಕೊಟ್ಟಿಯಾ ಇಲ್ವಾ? ಕಾಫಿ ತಂದ್ಕೊಡ್ಲ ಚಿನ್ನ? ನನ್ಗೇನ್ ಬೇಡ, ನೀನೇ ಕುಡ್ಕೋ. ಇಲ್ಲ ಲವ್. ನಿನಗೆ ನನ್ನ ಮೇಲೆ ಲವ್ ಇದ್ದಿದ್ದಕ್ಕೆ ನಾನು ಮೊದಲು ಸ್ನಾನಕ್ಕೆ ಹೋಗೋಕೆ ನೀನು ಬಿಟ್ಟಿದ್ದು. ಈಗ ನೋಡು, ಅದೇ ಲವಲ್ಲಿ ನಾ ಹೇಳ್ತಾ ಇದ್ದೀನಿ, ಬೇಗ ಸ್ನಾನ ಕೊಟ್ಟೋಗು, ನಾನು ಯಾರಿಗೂ ಹೇಳಲ್ಲ. ಹೋಗೆ. ಸರಿ ಬಿಡು, ನಿನಗೆ ಹೇಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾಯಂಕಾಲ ಬರ್ತಾ ನಿನಗೆ ಇಷ್ಟವಾಗಿರೋ ಕೇಕ್ ತರ್ತೀನಿ. ನಿನ್ ಕೇಕ್ ತಂದ್ರೆ ನಾನು ಚಾಕ್ ತರ್ತೀನಿ. ನಾನು ಕೇಕ್ ತಂದ ತಕ್ಷಣ ನೀನ್ ಚಾಕಲ್ ಕಟ್ ಮಾಡು, ನಾವೆಲ್ಲರೂ ತಿನ್ನೋಣ. ಓಕೆ? ಅಮ್ಮ ನೋಡಮ್ಮ ಅಂದಾರ. ಹೋಗೆ. ಓ ಸದಾನಂದ, ಬೆಳಗ್ಗೆ ಎಲ್ಲೋಗಿದ್ದಪ್ಪ? ಏನಪ್ಪ ಗುರುರಾಜ, ಇದ್ದಕ್ಕಿದ್ದ ಹಾಗೆ ನಿನ್ನ ದರ್ಶನ. ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ? ಆಲ್ ಇಂಡಿಯಾ ಟೂರ್ ಏನಾದರೂ ಹೋಗಿದ್ಯಾ? ಎಲ್ಲಿ ಮಹಾರಾಯ, ಮನೆಯಿಂದ ಹೊರಗಡೆ ಬಂದೆ 3 ತಿಂಗಳಾಗಾಯ್ತು. ಇರ್ತಾವಲ್ಲಪ್ಪ ಆಸ್ಪತ್ರೆ ಓಡಾಟ, ಆ ಟೆಸ್ಟು ಈ ಟೆಸ್ಟು ಅಂತ. ಹೌದೇನಯ್ಯ? ಮೇಲ್ನೋಟಕ್ಕೆ ಒಳ್ಳೆ ಗುಂಡ್ಕಲ್ ಥರ ಇದೆಯಲ್ಲಯ್ಯ. ಮೇಲ್ನೋಟಕ್ಕೇನೋ ಗುಂಡ್ಕಲ್ ಥರ ಇದ್ದೀನಿ, ಆದ್ರೆ ಒಳಗಡೆ ಮರಳುಗಾಡು, ಮೈ ತುಂಬಾ ಕಾಯಿಲೆ. ಅದಿರ್ಲಿ, ನೀನಾಗಿದ್ಯಪ್ಪ? ಹಾ, ಪರವಾಗಿಲ್ಲಪ್ಪ. 6ಕ್ಕೆ ಇರಲಿಲ್ಲ 3ಕ್ಕೆ ಇಳಿಲಿಲ್ಲ ಅಂತಾರಲ್ಲ, ಆ ಥರ ಇದ್ದೀನಿ. ದೇವರು ಇಷ್ಟಕ್ಕಾದ್ರೂ ಇಟ್ಟಿದಾನಲ್ಲ, ಅದೇ ತೃಪ್ತಿ ನೋಡು. ಆಮೇಲೆ ನಿಮ್ ಶ್ರೀಕಂಠ ಸಿಕ್ಕಿದ್ದ? ಎಲ್ಲಿ? ಅಮೆರಿಕಾದಲ್ಲ. ನೀನ್ ಯಾವಾಗ ಅಮೆರಿಕಕ್ಕೆ ಹೋಗಿದ್ದೆ? ತಮಾಷೆ ಅಲ್ಲ ಕಣಯ್ಯ, ಮೊನ್ನೆ ಗುರುವಾರ ಸಿಕ್ಕಿದ್ದ. ಏನ್ ಕನ್ಸಲ್ಲ? ಕನ್ಸಲ್ಲ ಕಣಯ್ಯ, ಮೊನ್ನೆ ಕೋರ್ಮಂಗಲ್ ಸಿಕ್ಕಿದ್ದ. ಒಂದು ವಾರ ಆಯ್ತಂತೆ. ಏನಯ್ಯ ನೀನ್ ಹೇಳ್ತಾ ಇರೋದು ನಿಜನೇನಯ್ಯ? ನಾನು ಯಾಕಯ್ಯ ಸುಳ್ಳು ಹೇಳಿ? ನಿಮ್ ಶ್ರೀಕಂಠ ನಾನು ನೋಡಿಲ್ವಾ? ಅದ್ ಸರಿ, ಅದ್ಯಾಕಂಗ್ ಕೇಳ್ತಾ ಇದೆಯಲ್ಲ? ಏನಿಲ್ಲ, ನಾನು ಈ ಸಂಗೀತದ ಪ್ರೋಗ್ರಾಮ್ ಅಂತ ಊರಲ್ಲಿರಲಿಲ್ಲ, ಅದಕ್ಕೆ ಅವನು ಬಂದಿರೋದು ಗೊತ್ತಾಗಿಲ್ಲ. ಸರಿ, ನಾನು ನೋಡ್ಕೋತೀನಿ. ನಾನು ಅದ್ ಸರಿ, ನಾನು ಬರ್ತೀನಿ. ಡಾಕ್ಟರ್ ಹತ್ರ ಚೆಕಪ್ ಹೋಗ್ಬೇಕು. ಹಾಗೆ ಆಗಲಿ ಬಾವಾ, ನಾವು ನೀವು ಹೇಳಿರೋ ಮಾತಿಗೆ ಯಾವತ್ತಾದರೂ ಇಲ್ಲ ಅಂತ ಹೇಳಿದ್ದೀನ ಅಲ್ವೇನೆ ಕಾಮಾಕ್ಷಿ? ಹೌದು ರೀ ಅಣ್ಣ, ಎಷ್ಟೇ ಆಗಲಿ ನೀ ನನಗೆ ಅಣ್ಣ.
ನಿನ್ನ ಮಗಳನ್ನ ನನ್ನ ಮಗನಿಗೆ ತಂದ್ಕೋಬೇಕು ಅಂತ, ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಡಬೇಕು ಅಂತ ಯಾವತ್ತೂ ತೀರ್ಮಾನಿಸಿದೀವಲ್ಲ. ಹೌದು ಕಾಮಾಕ್ಷಿ, ನನ್ನ ಮಗಳಿಗೆ ನಿನ್ನಂಥ ಒಳ್ಳೆ ಅತ್ತೆ ಬೇರೆ ಯಾರು ಸಿಗ್ತಾರೆ ಹೇಳು? ಆ ಮಾತನ್ನ ನಾನು ನಿಮ್ಗೆ ಹೇಳ್ಬೋದಲ್ಲ ಅದಕ್ಕೆ. ಇರೋಳೊಬ್ಬಳ ಮಗಳು ಮುದ್ದಾಗಿ ಬೆಳೆಸಿದ್ದೀನಿ. ಅವಳನ್ನ ನಿಮ್ಮ ಮನೆಗೆ ಸೇರಿಸ್ಬಿಟ್ರೆ ನನಗೇನು ಚಿಂತೆ ಇರುತ್ತೆ ಹೇಳಿ? ಅದೆಲ್ಲ ಸರಿ ಕಣಮ್ಮ. ಮದುವೆ ಮಾಡ್ಕೊಳ್ಳೋರು ಅವರು, ಮುಂದೆ ಒಟ್ಟಿಗೆ ಜೀವನ ಸಾಗಿಸಬೇಕಾಗಿರೋರು ಅವರು. ಅವ್ರನ್ನೂ ಒಂದು ಮಾತು ಕೇಳಿದ್ದೀರಾ? ಏನು ಬಾವ ನೀವು ಹೇಳೋದು? ಅವ್ರನ್ನೇನು ಕೇಳೋದು ಹೇಳಿ? ನೀವೇನು ಅವ್ರಿಗೆ ಹೊಸಬ್ರ? ನೀವು ನಿಮ್ಮ ಮಕ್ಕಳನ್ನ ತುಂಬ ಚೆನ್ನಾಗಿ ಬೆಳೆಸಿದ್ದೀರಾ. ಅವರೇನು ಕುರೂಪಿಗಳು ಅಲ್ಲ, ಉಡಾಳ್ರು ಅಲ್ಲ. ಹಾಗಾದರೆ ನಿಶ್ಚಿತಾರ್ಥ ಮಾಡಿಬಿಡೋಣ. ಹೇಗೂ ಗಂಡ ಹೆಂಡತಿ ನೀವು ಬಂದಿದ್ದೀರಾ, ಧೀರಜ್ ಮತ್ತು ಧಾಮಿನ ಕರೆಸ್ಕೊಳ್ಳಿ. ಏನು ಬಾವ ಹೀಗೆ ಹೇಳ್ತೀರಾ? ಬಾ ಅಂದಿದ ತಕ್ಷಣ ಅಮೆರಿಕೆಯಿಂದ ಓಡ್ ಬರೋಕ್ಕಾಗತ್ತಾ? ಬಿಡಿ, ನಾಡಿದ್ದು ನಾವಿಬ್ರು ಅಲ್ಲಿಗೆ ಹೋಗಲೇಬೇಕು. ಇನ್ನು 3 ತಿಂಗಳು ಬಿಟ್ಟು ಬರ್ತೀವಲ್ಲ, ಮಾಡೋಣ ಬಿಡಿ. ಅಣ್ಣ, ಯಾವುದೇ ಅನುಮಾನ ಇಟ್ಕೋಬಿಡ. ಎಲ್ಲ ಸುಸೂತ್ರವಾಗಿ ಹೂವಿನ ಸರ ಎತ್ತಿದಾಗತ್ತೆ. ಯೋಚನೆ ಮಾಡಬೇಡಿ. ಅಣ್ಣ, ಯಾವುದೇ ಅನುಮಾನ ಇಟ್ಕೋಬೇಡ. ಎಲ್ಲ ಸುಸೂತ್ರವಾಗಿ ಹೂವಿನ ಸರ ಎತ್ತಿದಾಗತ್ತೆ. ನಾವು ಯಾವಾಗಲೂ ಹೇಳಿದ್ದೀನ. ಇನ್ನು 3 ತಿಂಗಳು ಬಿಟ್ಟು ಬರ್ತೀವಲ್ಲ, ಮಾಡೋಣ ಬಿಡಿ. ನಿಮ್ಮ ಮಗಳನ್ನ ನನ್ನ ಮಗನಿಗೆ ಕೊಡಬೇಕು ಅಂತ, ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡಬೇಕು ಅಂತ ಯಾವತ್ತೂ ತೀರ್ಮಾನಿಸಿಲ್ಲ. ಎಲ್ಲ ಸೂತ್ರವಾಗಿ ಹೂವಿನ ಸರ ಎದ್ದಾಗತ್ತೆ. ಹೂವಿನ ಸರ ಎದ್ದಾಗತ್ತೆ. ಹೂವಿನ ಸರ ಎದ್ದಾಗತ್ತೆ.